ಪ್ರೂವ್ ದ ಫಾಲೋಯಿಂಗ್. ಸೊ ಇಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿ 2 ಟೈಮ್ಸ್ ಆಫ್ ಸೈನ್ ಸ್ಕ್ವೇರ್ π/6. ಪೈ ಅಂತ ಹೇಳಿದ್ರೆ ಎಷ್ಟು ಹುಡುಗರ? ಪೈ ಅಂತ ಹೇಳಿದ್ರೆ 180 ಅಲ್ವಾ? π/6 ಅಂತ ಹೇಳಿದ್ರೆ 30 ಡಿಗ್ರಿ ಪ್ಲಸ್ ಕೊಸೆಕೆಂಡ್ ಸ್ಕ್ವೇರ್ 7 ಟೈಮ್ಸ್ ಆಫ್ 30 ಅಂತ ಹೇಳಿದ್ರೆ 210 ಆಗುತ್ತೆ ಇದು, ಇಂಟು ಕಾಸ್ ಸ್ಕ್ವೇರ್ 30 ಅಲ್ವಾ, ಇಸ್ ಈಕ್ವಲ್ ಟು 3/2. ಸರಿನಾ? ಸೊ ಇವಾಗ ನಾವು LHS ಮೇಲೆ ಕೆಲಸ ಮಾಡ್ತು ಅಂತ ಹೇಳಿದ್ರೆ LHS ಇಸ್ 2 ಟೈಮ್ಸ್ ಆಫ್ ಸೈನ್ ಸ್ಕ್ವೇರ್ 30 ಅಂತ ಹೇಳಿದ್ರೇನೋ, ಸೈನ್ 30 ಅಂತ ಹೇಳಿದ್ರೇನೋ, ಸೈನ್ 30 ಅಂತ ಹೇಳಿದ್ರೆ 1/2 ಅಲ್ವಾ? ಸೊ 1/4 ಆಗುತ್ತಿದ್ದು ಪ್ಲಸ್ ಇದು ಸ್ವಲ್ಪ ಸೈಡಲ್ಲಿ ಮಾಡೋಣ, ಕೆಳಗೆ ಮಾಡ್ಬೋದು, ತೊಂದರೆ ಇಲ್ಲ. ಕೊಸಿಕೆಂಟ್ 210 ವಿಚ್ ಇಸ್ ನಥಿಂಗ್ ಬಟ್ ಕೊಸಿಕೆಂಟ್ 2 × 90 + 30 ಆಗುತ್ತೆ. ಮೊದಲೇದಾಗಿ ದಿಸ್ ಇಸ್ ಎನ್ ಈವನ್ ನಂಬರ್ ಅಲ್ವಾ? ನೆಕ್ಸ್ಟು ಇದು ಥರ್ಡ್ ಕ್ವಾಡ್ರೆಂಟು. ಸೊ ಥರ್ಡ್ ಕ್ವಾಡ್ರೆಂಟಲ್ಲಿ ಏನಿರುತ್ತೆ? ಕೊಸೆಕ್ಕು ನೆಗೆಟಿವ್ ಇರುತ್ತೆ, ಬಿಕಾಸ್ ಟ್ಯಾನ್ ಇಸ್ ಪಾಸಿಟಿವ್. ಸೊ ನೆಗೆಟಿವ್ ಆಗುತ್ತೆ ಬಿಕಾಸ್ ಇಟ್ಸ್ ಈವನ್ ಮಲ್ಟಿಪಲ್ ಆಫ್ 90. ಕೊಸೆಕ್ ವಿಲ್ ರಿಮೇನ್ ಕೊಸೆಕ್ ಆ್ಯಂಡ್ ದ ಆ್ಯಂಗಲ್ ಇಸ್ 30. ಸೊ ಇಷ್ಟು ಅಬ್ಸರ್ವ್ ಮಾಡ್ಬೇಕು ನಾವು. ಹಾಗಾಗಿ ದಿಸ್ ಇಸ್ ಬೇಸಿಕಲಿ ಮೈನಸ್ ಕೊಸಿಕೆಂಟ್ 30 ದ ಹೋಲ್ ಸ್ಕ್ವೇರ್ ಇಂಟು ವ್ಯಾಲ್ಯೂ ಬರೆದ್ಬಿಡೋಣ, -2 ಬರ್ತಿದ್ದು. ಸೊ -2 ದ ಹೋಲ್ ಸ್ಕ್ವೇರ್ ಇಂಟು ಕಾಸ್ ಆಫ್ 60. ಕಾಸ್ 60 ಕೂಡ 2 ಸ್ಕ್ವೇರ್ ಬರುತ್ತೆ, ಅಲ್ಲಲ್ಲ ಹಾಫ್ ಸ್ಕ್ವೇರ್, 2 ಬರೋಕ್ಕೆ ಸಾಧ್ಯ ಇಲ್ಲ. ಕಾಸ್ ಹಾಫ್ ಸ್ಕ್ವೇರು, ಹಾಂ ಅಷ್ಟೇ. ಸೊ ಕೊನೆಯದಾಗಿದ್ದು ಎಷ್ಟು ಬರುತ್ತೆ ಹುಡುಗರ? ಇದು ಕ್ಲೋಸಿಂಗ್ ದ ಬ್ರ್ಯಾಕೆಟ್, ಇದು 1/2 ಬರ್ತಾಯಿದೆ, ಇದು 4 4 1 ಅಂತ ಹೇಳ್ತು ಅಂತ ಹೇಳಿದ್ರೆ ಅಲ್ವಾ? 1/2 + 1 is 3/2 ವಿಚ್ ಇಸ್ ನಥಿಂಗ್ ಬಟ್ RHS, ಹೆನ್ಸ್ ಪ್ರೂವ್ಡ್. ಸೊ ಈ ರೀತಿಯಲ್ಲಿ ನೀವು ಯೋಚನೆ ಮಾಡಿ ಮುಂದುವರಿಬೇಕು.